ಇವತ್ತು ನಾವೆಲ್ಲ ಏನು ಮಾಡ್ತೀವಿ? ನಮ್ಮ ರಾಜ್ಯ ಸರಿ ಇಲ್ಲ ಅಂದರೆ ಪೊಲಿಟಿಷಿಯನ್ ಸರಿ ಇಲ್ಲ ಅಂತ ಕೈ ತೋರಿಸ್ತೀವಿ. ಯಾವುದಕ್ಕೂ ನಾವು ಜವಾಬ್ದಾರಿ ತಗೊಳ್ಳಲ್ಲ. ಏನಕ್ಕೆ ಅಂದರೆ ಕ್ಲಾರಿಟಿ ಇಲ್ಲ ನಮಗೆ, ಬ್ಲೈಂಡ್ ಇನ್ಸೈಡ್. ಅವರೇನೋ ಮಾಡ್ತಾರೆ ಅಂತ. ಬಟ್ ನಾವೇ ಓಟ್ ಹಾಕಿದಲ್ಲ, ಇಲ್ಲ ಅದನ್ನು ಫ್ರೆಂಡ್ ಹೇಳಿ ಹಾಕ್ಸಿರ್ತಾನೆ, ಈ ಬುಕ್ಸ ಚೆನ್ನಾಗೈತೆ ಹಾಕು ಅಂತ. ಹಾಗಾಗಿ ನಾವು ಜವಾಬ್ದಾರಿ ತಗೊಳ್ಳಲ್ಲ ಒಳಗಡೆಯಿಂದ. ಇಷ್ಟೆಲ್ಲ ಡೆವಲಪ್ ಆಗಬೇಕು ಅಂದರೆ ನಮ್ಮಲ್ಲಿ ಈ ಭೂಮಿಯಲ್ಲಿ ಸಾಕಷ್ಟು ವಿದ್ಯೆಗಳಿದೆ. ಅದು ಮೆಡಿಟೇಷನ್ ಮಾಡೋದಾಗಿರ್ಬೋದು, ಯೋಗ ಆಗಿರ್ಬೋದು, ಎಲ್ಲವೂ ಕೂಡ ಇಂಟ್ಯೂಷನ್ ಡೆವಲಪ್ ಮಾಡೋದಕ್ಕೇ. ದೇಹದಿಂದ ಬ್ರೈನಿಂದ ಹೃದಯಕ್ಕೆ ತಲುಪೋದಕ್ಕೇ ಇರುವಂಥ ವಿದ್ಯೆಗಳಿದೆಲ್ಲ. ಇಂಟ್ಯೂಷನ್ ಬರೋದೇ ಆತ್ಮದಿಂದ. ಎಲ್ಲಿಯ ತನಕ ನಿಮ್ಮ ಮನಸ್ಸನ್ನು ಸುಮ್ಮನೆ ಕೂತ್ಕೋ ಅಂತ ನೀವು ಹೇಳೋದಿಲ್ವೋ, ಎಲ್ಲಿಯ ತನಕ ಮನಸ್ಸಿನ ಕೈಯಲ್ಲಿ ಅಂದರೆ ಬುದ್ಧಿಯ ಕೈಯಲ್ಲಿ ಏನೂ ಆಗಲ್ಲ ಅನ್ನೋದು ನಿಮಗೆ ಗೊತ್ತಾಗೋದಿಲ್ವೋ, ಅಲ್ಲಿ ತನಕ ಇಂಟ್ಯೂಷನ್ ಸರಾಗವಾಗಿ ಬರಲ್ಲ. ಅದು ಬರಬೇಕು ಅಂದರೆ ಅನುಭವ ಆಗಬೇಕು, ಮೆಡಿಟೇಷನ್ ಮಾಡಬೇಕು. ನೀವು ಜಸ್ಟ್ ಈ ದೇಹದಲ್ಲಿ ನಡೆಯೋ ಎಷ್ಟೋ ಘಟನೆಗಳನ್ನೇ ನಿಮ್ಮ ಕೈಲಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂದರೆ ಬುದ್ಧಿಶಕ್ತಿಗೆ ಏನೂ ಕೆಲಸ ಇಲ್ಲ ಅಂತ ಹೇಳಿ ಸುಮ್ಮನಾಗಬೇಕು. ಇದಕ್ಕಿಂತ ಈ ಬುದ್ಧಿಗಿಂತ ಒಂದು ಎನರ್ಜಿ ಇದೆ. ಈ ಇಂಟ್ಯೂಷನ್ ಅಥವಾ ಕೆಲವೊಂದು ವಿಷಯಗಳು ಎಲ್ಲಿಂದನೋ ಬರ್ತಾ ಇದೆ ಅಂತ ಹೇಳಿ ಬುದ್ಧಿಶಕ್ತಿನ ಕಡಿಮೆ ಮಾಡಿ ಅದರ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಸ್ಪಷ್ಟವಾಗಿ ಅರಿವಿನಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಕನೆಕ್ಟ್ ಆಗುತ್ತೆ. ಓಕೆನಾ? ಗಾಂಧಾರಿ ವಿದ್ಯೆ ಕಂಪ್ಲೀಟಾಗಿ, ಈ ಗಾಂಧಾರಿ ವಿದ್ಯೆಯಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ಡಿಕ್ರೀಸ್ ಮಾಡಿ ಒಂದು 0 ಸ್ಟೇಟ್ ಆಫ್ ಮೈಂಡ್ಗೆ ಹೋದ್ಮೇಲೆ ಇಂಟ್ಯೂಷನ್ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಇರುವಂಥ ಒಂದು ವಿದ್ಯೆನೇ ಗಾಂಧಾರಿ ವಿದ್ಯೆ. ನೋಡಿ, ದೇಹ, ಮನಸ್ಸು, ಹೃದಯ, ನಾವು ಈಗ ಕಂಪ್ಲೀಟಾಗಿ ಈ ಪ್ರಪಂಚನೇ ಮನಸ್ಸು ಮೇಲೆ ನಿಂತಿದೆ. ಎಲ್ಲವೂ ಕೂಡ ಮನಸ್ಸಿನ ಮೇಲೆ ನಿಂತಿದೆ. ಅದಕ್ಕೆ ತುಂಬ ಒತ್ತಡ ಆಗ್ತಾ ಇದ್ದೀವಿ. ಅದ್ರ ಕೈಲಿ ಏನೂ ಮಾಡೋದಕ್ಕಾಗಲ್ಲ. ನೀವೇನಾದರೂ ಜೀವನದಲ್ಲಿ ಅಚೀವ್ಮೆಂಟ್ ಅಥವಾ ಸಾಧನೆ ಅಥವಾ ನೆಮ್ಮದಿಯಾಗಿರಬೇಕು, ಕ್ಲಾರಿಟಿ ಇರಬೇಕು, ವಿಶೇಷವಾದಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇರಬೇಕು ಅಂದರೆ ಈ ಮನಸ್ಸನ್ನು ಯೂಸ್ ಮಾಡಿ ಇದರಿಂದ ಆಚೆ ಇರುವಂಥ ಒಂದು ಎನರ್ಜಿ ಕಡೆ ಹೋಗಬೇಕು, ಅಥವಾ ಕೆಳಗಡೆ ಇರೋ ಎನರ್ಜಿ ಕಡೆ ಏನಾದರೂ ಬರಬೇಕು. ಎರಡೂ ಒಂದೇ ಥರ ಕೆಲಸ ಮಾಡುತ್ತೆ. ಒಂದು ದೇಹವನ್ನು ನಂಬಬೇಕು, ಜಸ್ಟ್ ದೇಹನ ಸುಮ್ಮನಿದ್ಬಿಟ್ರೂ ಕೂಡ ಅದು ನಿಮ್ಗೆ ಒಳ್ಳೆಯ ಕಡೆ ಕರ್ಕೊಂಡು ಹೋಗುತ್ತೆ. ಅಥವಾ ಬುದ್ಧಿಯಿಂದ ಆಚೆ ಇರುವಂಥ ಎನರ್ಜಿ ಕಡೆ ನೀವು ಹೋಗಬೇಕು. ಓಕೆನಾ? ಆ ಥರ ಒಂದು ಬುದ್ಧಿಯಿಂದ ಆಚೆಗೆ ಹೋಗುವಂಥ, ಬುದ್ಧಿಯಿಂದ ಮೇಲ್ಮಟ್ಟದಲ್ಲಿರುವಂಥ ಒಂದು ಎನರ್ಜಿಗೆ ಕನೆಕ್ಟ್ ಆಗುವಂಥ ವಿದ್ಯೆ ಗಾಂಧಾರಿ ವಿದ್ಯೆ. ಓಕೆನಾ? ನಾವು ಗಾಂಧಾರಿ ವಿದ್ಯೆನ ಬರೀ ಕಲರ್ಸ್ ಹೇಳೋದಕ್ಕೆ, ಓದೋದಕ್ಕೆ, ಆಲ್ಫಾಬೆಟ್ ಐಡೆಂಟಿಫೈ ಮಾಡೋದಕ್ಕೆ ಸೀಮಿತ ಮಾಡಿಕೊಂಡ್ರೆ ಆಯ್ತು, ಅದ್ರ ವ್ಯಾಲ್ಯೂ ಇರೋಲ್ಲ. ಅದು ಏನೇನೂ ಅಲ್ಲ. ಕಲರ್ಸ್ ತಗೊಂಡು ನಿಮ್ಮ ಜೀವನಕ್ಕೆ ಏನು ಮಾಡ್ತೀರ? ನೀವು ಹೇಳ್ಬೋದು, ಒಂದು ವಾರದಲ್ಲಿ ನೀವು ಒಂದು 21 ಡೇಸ್ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ 5-6 ಕಲರ್ಸ್ ಆದರೂ ಬಂದೇ ಬರುತ್ತೆ. ಓಕೆನಾ? ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಾ, ಓಕೆ ಒಳಗಡೆಯಿಂದ ಏನೋ ಒಂದು ವಿಷಯ ಗೊತ್ತಾಗುತ್ತೆ, ಬುದ್ಧಿಶಕ್ತಿಗಿಂತ ಆಚೆ ಏನೋ ಒಂದಿದೆ ಅನ್ನೋದನ್ನ ಅರಿವು ಮಾಡೋದಕ್ಕೆ ವಿದ್ಯೆನ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅವ್ರಿಗೆ ಗೊತ್ತಾಗಬೇಕು. ಏನೋ ಒಂದು ಗೊತ್ತಾಗುತ್ತೆ ಮನಸ್ಸಿಗೆ, ಕೇಳಿದ್ರೆ ಮನಸ್ಸು ಹೇಳುತ್ತೆ, ರಿಯಾಕ್ಟ್ ಮಾಡುತ್ತೆ, ಏನೋ ಒಂದು ಶಕ್ತಿ ಐತೆಪ್ಪ, ಕಣ್ಮುಚ್ಚಿದ್ರು ಇದೆಲ್ಲ ನನಗೆ ಗೊತ್ತಾಗ್ತಾ ಇದೆ ಅಂದರೆ ನನ್ನ ಲೈಫಲ್ಲಿ ಏನಾದರೂ ಬೇಕು ಅಂದಾಗ ಕೇಳಿದ್ರೆ ಮನಸ್ಸು ಗೈಡ್ ಮಾಡುತ್ತೆ ಅನ್ನೋ ವಿಷಯ ಗೊತ್ತಾಗ್ತು ಅಂದರೆ ಇನ್ಯಾವ ಗುರುವಿನ ಸಹಾಯ ಬೇಕಾಗಿಲ್ಲ ಮಗುಗೆ. ಯಾಕೆ ಅಂದರೆ ಆತ್ಮನೇ ಅಂತರ್ಗುರು, ಸದ್ಗುರು. ಅದ್ರ ಕನೆಕ್ಟ್ ಆಗ್ತು, ಅದರ ಟೇಸ್ಟ್ ಮಗು ಗೊತ್ತಾಗ್ತು, ಅದ್ರ ಜೊತೆ ಮಾತಾಡೋದು ಗೊತ್ತಾಯಿತು, ಅದ್ರ ಮೂಲಕ ಕೆಲಸ ಮಾಡಿಸ್ಕೊಳ್ಳೋದು ಗೊತ್ತಾಯಿತು ಅಂದರೆ ಮಗು ಪ್ರಾಕ್ಟೀಸ್ ಗೊತ್ತಿಲ್ಲದೆ ಮಾಡ್ತಾ ಹೋಗುತ್ತೆ. ಪ್ರಪಂಚದಲ್ಲಿ ನೀವು ನೋಡುವಂಥ ಎಷ್ಟೋ ಅದ್ಭುತ ವಿಷಯಗಳು ಅವೆಲ್ಲವೂ ಕೂಡ ಬುದ್ಧಿಯಿಂದ ಆಚೆ ಇರುವಂಥವು. ನೀವೇನಾದರೂ ಒಳ್ಳೆ ಬುದ್ಧಿವಂತರಾದರೆ ಏನಾಗ್ಬೋದು ಅಂದರೆ IAS ಆಫೀಸರ್ ಆಗ್ಬೋದು, ಅಥವಾ ಒಂದಷ್ಟು ಒಳ್ಳೆ ದುಡ್ಡು ಮಾಡ್ಬೋದು.